ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಮಮ್ಮಿ ಮನೆಯಲ್ಲಿ ವ್ಲಾಗ್ ಆಗಿರುತ್ತೆ. ಅತ್ತೆದಿರೆಲ್ಲರೂ ಬಂದಿದ್ರು ಮತ್ತು ಕಸಿನ್ಸ್ ಎಲ್ಲ ಮೀಟಪ್ ಅಂತಲೇ ಹೇಳ್ಬೋದು. ಮತ್ತು ಒಂದು ಫಂಕ್ಷನ್ ಇತ್ತು, ಸೊ ಹಂಗಾಗಿ ಮಮ್ಮಿ ಮನೆಗೆ ಬಂದಿದ್ವಿ. ಯಾರಿಗೆ ಬೆಳಿಗ್ಗೆ ಬೇಕು ಮೊಟ್ಟೆ ಇವಾಗ ಶ್ರೇಯಸ್ ನೋಡು ಒಂದೇ ಬೆಟ್ಟಲ್ಲಿ ಎತ್ಬಿಟ್ಟು ಇನ್ನೇನ್ ಮಾಡ್ತಾನೆ. 6 ಗಂಟೆಗೆ ಹೋಗಿ 10 ಗಂಟೆ ತನಕ ನಕ್ಷಿತ್ ದಿಯಾನ್ ಎಲ್ಲೋದಾ? ಡ್ಯಾಡಿ ಅವ್ರ ಜೊತೆ ಹೋದ್ನಾ? ದಿಹಾನ್ ಎಲ್ಲೋದ ಅಣ್ಣ? ಏ ಸಾಕು, ಎಲ್ಲೂ ಎತ್ಬೇಡ, ಸುಮ್ನೆ ಇರೋ ನಕ್ಷಿತ್. ಸಾಕಪ್ಪ ಅವೆಲ್ಲ, ಅದೇನ್ ಆಟ ಸಾಮಾನಲ್ಲ, ಸುಮ್ನೆ ಇರ್ಪುಟ. ನಾಳೆ ಕೈ ಎತ್ತಕಾಬೇಡ. ರೂಢಿ ಮಾಡ್ಕೊಳಕ ದಿಂಬೆ 2.5 kg ಇಲ್ಲ. ಕ್ಯಾಮ್ರಾ ಬರುತ್ತಲ್ಲ, ಅದ್ ಮಾಡ್ಕೊಳ್ರಿ. ನಮ್ಮಮ್ಮಂಗೆ ಎತ್ತಿಸ್ರಿ ಫಸ್ಟ್. ಬರಲ್ಲ, ಅದ್ ಮುಂದಗಡೆ ಕ್ಯಾಪ್ ಏನೋ ಆಗ್ಬಿಟ್ಟು ಕೂತ್ಲಕ್ಕ ನಮ್ಮ ಇಲ್ಲಿ ಬಂಡೆಕಲ್ ಎತ್ಕೊಂಬಂದ ನೋಡಿ ಅವನು. ಟೆಲ್ ಲೌಡ್ಲಿ, ಟೆಲ್ ಮ್ಯಾನ್. 400 rupees ಅಂತ ಡಂಬಲ್ಸ್. ನಾನಿವತ್ತು ಫಂಕ್ಷನ್ಗೆ ಈ ಮೈಸೂರು ಸಿಲ್ಕ್ ಸ್ಯಾರಿ, ಇದಂತೂ ಮೋಸ್ಟ್ ಟ್ರೆಂಡಿಂಗ್ ಕಲರ್ ಅಂತಲೇ ಹೇಳ್ಬೋದು. ಇದು ನಾನು ಆಲ್ರೆಡಿ 1.5 year ಆಯಿತು ತೊಗೊಂಡು, ಇನ್ನು ನನಗೆ ಯಾವುದು ಫಂಕ್ಷನ್ನೇ ಇರಲಿಲ್ಲ ಅಂತ ಹುಟ್ಟಿರಲಿಲ್ಲ. ಸೊ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಮತ್ತೆಲ್ಲ ರೆಡಿ ಮಾಡಿಟ್ಟಿದ್ದೆ. ಇವತ್ತು ವೇರ್ ಮಾಡೋಣ ಬಳೆ ಶಾಸ್ತ್ರಕ್ಕೆ ಅಂದ್ಬಿಟ್ಟು. ಆಲ್ರೆಡಿ ಯಾರಾದರೂ ಸುಧಾಕ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ, ಸುಧಾಕ ಅವರ ಕಸಿನ್ದು ಮದುವೆ. ಸೊ ಹಾಗಾಗಿ ನಾವೆಲ್ಲರೂ ಇವತ್ತು ಬಳೆ ಶಾಸ್ತ್ರ ಅಂತೂ ಹೋಗ್ತಾ ಇದ್ದೀವಿ ಕಲ್ಕೆರೆಗೆ. ಇವಾಗ ನಾನು ಮತ್ತು ಮಮ್ಮಿ ಇಲ್ಲಿಂದ ಹೋಗ್ತಾ ಇರೋದು, ಮಕ್ಕಳನ್ನೆಲ್ಲ ನಮ್ಮ ಅತ್ತೆದಿರು ಅವರೆಲ್ಲ ಇಲ್ಲೇ ನೋಡ್ಕೋತೀವಿ ಅಲ್ಲೂ. ಹಾಗಾಗಿ ಇವಾಗ ಅಲ್ಲಿ ಹೋಗಿ ಬರೋದು. ಇವತ್ತು ಮೆಹಂದಿ ಮತ್ತು ಬಳೆ ಶಾಸ್ತ್ರ ಎಲ್ಲ ಇತ್ತು. ನಾನು ಯೂಶಲಿ ಮೆಹಂದಿ ಎಲ್ಲ ಹಾಕ್ಸ್ಕೊಳ್ಳೋದು ತುಂಬಾ ರೇರು. ಫಸ್ಟು ಬಳೆ ಎಲ್ಲ ಹಾಕಿಸ್ಕೊಂಡೆ. ಇವತ್ತು ಏನು ಸ್ಯಾರಿ ಹಾಕ್ಕೊಂಡು ಹೋಗಿದ್ನೋ ಅದೇ ಮ್ಯಾಚಿಂಗ್ ಕಲರ್ ಬ್ಯಾಂಗಲ್ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಸ್ಕೊಂಡ್ವಿ. ಎಲ್ಲಾರ್ದು ಆಯಿತು. ನನ್ನ ತಂಗಿ ಸ್ವಲ್ಪ ಲೇಟಾಗಿ ಬಂದಳು, ನಾವೆಲ್ಲ ಹೋಗಿದ್ದು ಆದಮೇಲೆ. ಹಾಗಾಗಿ ಅಲ್ಲಿ ಜಾಸ್ತಿ ನಾವೇನು ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ.
ಇವಾಗ ಕಸಿನ್ಸ್ ಎಲ್ಲ ಸಿಗ್ತೀವಿ ಅಂತ ಅಂದಾಗ ನಮ್ಮದು ಮಾತಾಡೋದು ಅದು ಇದೇ ಆಗೋಗ್ಬಿಟ್ಟಿರುತ್ತೆ. ನನಗೆ ಯೂಶ್ವಲಿ ಮೆಹಂದಿ ಹಾಕಿ ಒಪ್ಸೋದಂದರೆ ತುಂಬಾ ಕಷ್ಟ. ಯಾಕಂದರೆ ನನಗೆ ನಂಗೆ ಒಪ್ಪಲ್ಲ. ಯಾಕಂದರೆ ನನಗೆ ಬರೋದ್ರಿಂದ ನಂಗೆ ಯಾರು ಹಾಕೋದು ನಂಗೆ ಇಷ್ಟ ಆಗೋಲ್ಲ. ಮತ್ತು ಅದರಲ್ಲೂ ಒಂದೊಂದು ಸತಿ ಮೆಹಂದಿ ಫಂಕ್ಷನಲ್ಲಿ ಅಂದರೆ ಎಲ್ಲ ಜಾಸ್ತಿ ಲೈನ್ಸ್ ಎಲ್ಲ ಹಾಕ್ಬಿಡ್ತಾರೆ. ಹಂಗೂ ನಾನು ಫಸ್ಟ್ ಒಬ್ರು ಹಾಕಿದ್ರೆ ಅಲ್ಲಿ ಚೆನ್ನಾಗಿಲ್ಲ ಅಂದ್ಬಿಟ್ಟು ತಿರ್ಗಿ ಇನ್ನೊಬ್ರ ಹತ್ರ ಹಾಕಿಸ್ಕೊಂಡು ಫೈನಲಿ ಚೆನ್ನಾಗಿ ಹಾಕಿದ್ರು ಇನ್ನೊಬ್ಬರು. ಅಲ್ಲಿ ಹಾಕಿಸ್ಕೊಂಡು ಬಂದೆ. ನಾನು ನಮ್ಮ ಅಕ್ಕ ಎಲ್ಲ ಸಿಕ್ಕಿ ಎಷ್ಟೊಂದು ದಿವಸ ಆಗಿತ್ತಲ್ಲ, ಹಾಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಇನ್ನೇನು ಸ್ವಲ್ಪ ಡ್ರೈ ಆದರೆ ಬರೋದಕ್ಕೆ ಸರಿ ಹೋಗುತ್ತೆ, ಮ್ಯಾನೇಜಬಲ್. ಇಲ್ಲಾಂದರೆ ಇನ್ನು ಹಾಗೆ ವೆಟ್ ಇದ್ದರೆ ಮ್ಯಾನೇಜ್ ಆಗೋಲ್ಲ ಅಂದ್ಬಿಟ್ಟು ಮದುವೆಗೆ ಇನ್ನೂ 4-5 ಡೇಸ್ ಗ್ಯಾಪ್ ಇತ್ತು. ಸೊ ಸುಮ್ಮನೆ ನಾನು ಯಾವಾಗಲೂ ಯೂಶ್ವಲಿ ಹಾಕ್ಸ್ಕೊಳ್ಳಲ್ಲ. ಇಲ್ಲ ಹಾಕ್ಕೊಂಡ್ರು ಒಂದು ಕೈಗೆ ಹಾಕ್ಕೊತೀನಿ, ಇನ್ನೊಂದು ಕೈಗೆ ಹಾಕೋರು ಯಾರೂ ಇರೋಲ್ಲ ಅಂದ್ಬಿಟ್ಟು ಸೊ ಈ ಸತಿ ಹಾಕ್ಸ್ಕೊಂಡಿದ್ದು. ಇನ್ನು ಹಿಂದೆ ಹಾಕಬೇಕಾಗಿತ್ತು, ಅವ್ರು ಇನ್ನೂ ಡ್ರೈ ಆಗಬೇಕು ಅಂದರು ಅಂತ ಹಾಗೆ ಮಾತಾಡಿಕೊಂಡು ವೆಯ್ಟ್ ಮಾಡ್ಕೊಂಡಿದ್ವಿ. ನೋಡಿ ಹೆಂಗ್ ಕೊಡ್ತಾನೆ. ಮಕ್ಕಳ ಜೊತೆ ಡ್ಯಾಡಿನೂ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅವರು ಮಕ್ಕಳನ್ನ ಆಟ ಆಡಿಸ್ತಾಯಿದ್ರು. ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಂಡೇ ಬಂದಿದ್ದು ಮಮ್ಮಿ ಮನೆಯಿಂದ. ಮಂಡೇ ದಿಹಾನ್ಗೆ ಸ್ಕೂಲ್ ಇತ್ತು, ಹಾಗಾಗಿ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲ ಫ್ರೆಶಪ್ ಆಗಿ ಮಮ್ಮಿ ಎಲ್ಲ ಬಾಕ್ಸ್ಗೆಲ್ಲ ಫ್ರೂಟ್ಸ್ ಎಲ್ಲ ಹಾಕ್ತಾಯಿದ್ರು. ಮಮ್ಮಿ ಮನೇಲಿರೋ ಇದ್ದಾಗ ಸ್ಕೂಲ್ಗೆ ಹೋಗ್ತೀವಿ ಅಂದರೆ ಏನು ಟೆನ್ಷನ್ ಇರೋಲ್ಲ. ಮಮ್ಮಿನೇ ಬೆಳಿಗ್ಗೆ ಎಲ್ಲ ಅವ್ನಿಗೆ ಸ್ನಾನ ಎಲ್ಲ ಮಾಡಿಸಿದ್ರು, ಅತ್ತೆದಿರೆಲ್ಲನೂ ರೆಡಿ ಮಾಡಿದ್ರು ಇಬ್ರೂ. ಆಮೇಲೆ ಬಾಕ್ಸ್ ಎಲ್ಲ ಕಟ್ಟಿರ್ತಾರೆ, ನಂದೇನಿದ್ರು ಜಸ್ಟ್ ಪ್ಯಾಕ್ ಮಾಡಿಕೊಂಡು ನಾನು ಫ್ರೆಶಪ್ ಆಗಿ ಬಂದಿದ್ದು. ಆನ್ ದ ವೇ ಹಂಗೆ ದಿಹಾನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ನಕ್ಷಿತ್ಗೆ ಅಲ್ಲೇ ಇಡ್ಲಿ ತಿನ್ನಿಸ್ಕೊಂಡು ಬಂದ್ವಿ. ನನಗೇನು ತಿನ್ನೋ ಥರ ಅನಿಸ್ಲಿಲ್ಲ. ಇಲ್ಲೊಂದು ಹೊಸ ಹೋಟೆಲ್ ಓಪನ್ ಆಗಿತ್ತು, ಅಲ್ಲಿ ಒಂಥರ ಪಾರ್ಕ್ದು ಇದೆಲ್ಲ ಮಾಡಿದರು, ಮಕ್ಕಳಿಗೆಲ್ಲ ಪ್ಲೇ ಏರಿಯಾ ಥರ ಎಲ್ಲ ಹಾಕೋದು. ನಕ್ಷಿತ್ಗಂತೂ ತುಂಬಾ ಇಷ್ಟ ಆಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.